ಒಂದು ಮನೆ ಉಳಿಬೇಕು, ಒಂದು ಮನೆ ಬೆಳಿಬೇಕು, ಒಂದು ಮನೆ ಬೆಳಗಬೇಕು ಅಂದರೆ ಆ ಮನೆತನಕ್ಕ ಎರಡು ಕಣ್ಣುಗಳು ಇರಬೇಕು. ಎರಡು ಕಣ್ಣುಗಳು ಇದ್ದಾಗ ಮಾತ್ರ ಒಂದು ಮನೆ ಉಳ್ಯಾಕ, ಒಂದು ಮನೆ ಬೆಳಕ, ಒಂದು ಮನೆ ಬೆಳಗಾಕ ಸಾಧ್ಯ ಆಗ್ತದೆ. ಭಗವಂತ ಪ್ರತಿದಿನ ಬದುಕು ಮಾಡೋದಕ್ಕೆ, ಜೀವನ ಸಾಗಿಸೋದಕ್ಕೆ, ಪ್ರಪಂಚ ನಡೆಸುವುದಕ್ಕೆ ಎಲ್ಲರಿಗೂ ಎರಡು ಕಣ್ಣು ಕೊಟ್ಟಿದ್ದಾನೆ. ಎಲ್ಲರಿಗೂ ಎರಡು ಕಣ್ಣು ಕೊಟ್ಟಿದ್ದಾನೆ. ಈ ಚರ್ಮದ ಕಣ್ಣುಗಳು, ಈ ಕಣ್ಣುಗಳಿಂದ ನಮ್ಮ ಜೀವನ ನಾವು ಈ ನೆಲದ ಮೇಲೆ ಸಾಗಿಸ್ತೀವಿ. ಈ ಕಣ್ಣುಗಳ ಹಾಗೇನೆ ಮನೆ ಉಳ್ಯಾಕ, ಬೆಳ್ಯಾಕ, ಬೆಳಗಾಕ ಮನೆತನಕ್ಕೆ ಎರಡು ಕಣ್ಣುಗಳು ಯಾವುವು ಅಂದರೆ ಒಂದು ಸತಿ, ಇನ್ನೊಂದು ಪತಿ. ಸತಿ ಅಂದರೆ ಹೆಂಡತಿ, ಪತಿ ಅಂದರೆ ಗಂಡ. ಸತಿಪತಿಗಳಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಗಂಡ ಹೆಂಡತಿ ಒಂದಾಗಿದ್ರೆ ಒಂದಾಗಿ ಮನೆತನ ನಡೆಸಿದ್ರೆ ಮಾತ್ರ ಮನೆ ಉಳ್ಯಾಕ, ಬೆಳ್ಯಾಕ, ಬೆಳಗಾಕ ಸಾಧ್ಯ ಆಗ್ತದೆ. ಆ ಸತಿಪತಿಗಳು ಗಂಡ ಹೆಂಡತಿ, ಗಂಡನು ಮಾರಿ ಒಂದು ಕಡೆ, ಹೆಂಡತಿ ಮಾರಿ ಇನ್ನೊಂದು ಕಡೆ ಆದರೆ ಆ ಮನೆ ಬೆಳಗಂಗಿಲ್ಲ, ಆ ಮನೆ ಉಳಿಯಂಗಿಲ್ಲ, ಆ ಮನೆ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ ಇಲ್ಲ. ಎರಿಗಳಿತು ಕ್ವಾಣ ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಅಂಥ ಸತಿಪತಿಗಳಾಗುವಂಥ ಯೋಗ, ಶಿವಯೋಗ ಇವತ್ತು ಪುರಾಣದಲ್ಲಿ, ಬಸವ ಪುರಾಣದಲ್ಲಿ ಒದಗಿ ಬಂದಿದೆ. ಸತಿಯಾಗಿರುವಂತಹ ನೀಲಮ್ಮ, ಪತಿಯಾಗಿರುವಂಥ ಬಸವಣ್ಣ ಇವತ್ತು ಇಬ್ಬರು ಒಂದಾಗಿ ಒಮ್ಮನಸ್ಸಿನಿಂದ ದೈವ ಸಾಕ್ಷಿಯಾಗಿ, ಗುರು ಹಿರಿಯರ ಸಾಕ್ಷಿಯಾಗಿ ಮಂಗಲ ಸೂತ್ರವನ್ನು ಕಟ್ತಾರೆ. ಅದಕ್ಕೆ ತಾಳಿ ಅಂತಾರೆ. ಆ ತಾಳಿಯನ್ನ ಬಸವರಾಜ, ಬಸವಣ್ಣ ನೀಲಾಂಬಿಕೆಯ ಕುತ್ತಿಗೆಗೆ ಕಟ್ತಾನೆ. ಅದು ಏನು ಹೇಳಿಕೊಡ್ತದೆ ಅಂದರೆ, ಮಾಡುವ ಸಂಸಾರದೊಳಗ, ನಡೆಸುವ ಜೀವನದೊಳಗ, ಸಾಗಿಸುವ ಪ್ರಪಂಚದೊಳಗ ಎಂಥ ಸಂದರ್ಭ ಬಂದರೂ ಕೂಡ ನಾನು ನೀನು ಒಂದಾಗಿ ಚೆಂದಾಗಿ ಒಮ್ಮನಸ್ಸಿನಿಂದ ಈ ನೆಲದ ಮೇಲೆ ಜನರೊಳಗ, ಮಂದಿ ಒಳಗ ಜೀವನ ಸಾಗಿಸಬೇಕು. ಎಲ್ಲಿತನ ಸಾಗಿಸಬೇಕು ಅಂದರೆ ಕುತ್ತಿಗೆ ಬರುತ್ತಾ ನಾನು, ಕುತ್ತಿಗೆ ಬರುತ್ತಾ ನಾನು. ಎಂಥ ಸಂದರ್ಭದಲ್ಲಿಯೂ ಕೂಡ ಹೈರಾಣಾಗಿ ಎಲ್ಲರಿಗೂ ಹೌದು ಅನಿಸ್ಕೊಳ್ಳುವಂಗ, ಎಲ್ಲರ ಬಾಯಿಯೊಳಗೆ ಬರುವಂಗ ಈ ಸಂಸಾರದ ಬಂಡಿ ಸಾಗಿಸೋಣ ಅನ್ನುವಂಥ ದ್ಯೋತಕವಾಗಿ ತಾಳಿಯನ್ನು ಕಟ್ಟುವಂಥ ಸಂದರ್ಭ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಂಥ ತಾಳಿಯನ್ನು ಕಟ್ಟಿಕೊಂಡು ಗಂಡ ಹೆಂಡತಿ ಒಂದಾಗಿ ನಿಮ್ಮ ಮನೆಯನ್ನು ಬೆಳಗಾಕ ನೀವೆಲ್ಲರೂ ಕಾರಣೀಕರ್ತರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಎರಡನ್ನು ನೆನಪಿಡಬೇಕು. ಗಂಡ ಹೆಂಡತಿ ದೇಹ ಎರಡಾದರೂ ಕೂಡ ಮನಸ್ಸು ಒಂದಿರ್ತದ, ಹೃದಯ ಒಂದಿರ್ತದ, ಭಾವ ಒಂದಿರ್ತದ. ಎಂದಿನಿಂದ ಅಂದರೆ ಎಂದು ತಾಳಿ ಕಟ್ಟಿ ಗಂಡ ಹೆಂಡತಿ ಆದ ಮೇಲೆ ಜೀವನದ ಕೊನೆಯ ಉಸಿರಿರುವವರೆಗೂ ಅವತ್ತು ಪ್ರತಿಜ್ಞೆ ಮಾಡಿಸ್ತಾರೆ. ಏನಂತ ಪ್ರತಿಜ್ಞೆ ಮಾಡಿಸ್ತಾರೆ ಅಂದರೆ, ನಾನು ನೀನು ಒಂದಾಗಿ ನಡಿಬೇಕು. ಹೆಂಗೆ ಒಂದಾಗಿ ನಡಿಬೇಕು? ನೀನು ಪತಿವ್ರತಾ ಧರ್ಮ ಪಾಲಿಸ್ಬೇಕು, ನಾನು ಸತಿವ್ರತಾ ಧರ್ಮ ಪಾಲಿಸ್ತೀನಿ. ಸತಿವ್ರತಾ ಧರ್ಮ, ಪತಿವ್ರತಾ ಧರ್ಮ ಯಾರು ಜೀವನದೊಳಗೆ ಸಾಗಿಸ್ತಾರೆ ಅವ್ರ ಮಧ್ಯದೊಳಗೆ ಎಂದೂ ಯಾವ ಕಾಲಕ್ಕೂ ಜಗಳ ಬರಂಗಿಲ್ಲ. ಆರೋಗ್ಯಪೂರ್ಣವಾಗಿರ್ತದೆ, ಆರೋಗ್ಯ ಸರಿಯಾಗಿರ್ತದೆ. ಯಾವುದು? ಸತಿವ್ರತಾ ಧರ್ಮ, ಪತಿವ್ರತಾ ಧರ್ಮ. ಅದಕ್ಕಾಗಿಯೇ ಅವತ್ತಿನಿಂದ ತಾಯಿ ಮುತ್ತೈದೆ ಆಗ್ತಾಳೆ, ಆ ಕನ್ಯಾಮಣಿ ಗೃಹಿಣಿ ಆಗ್ತಾಳೆ. ಆಕೆ ಏನಾಗ್ತಾಳೆ? ಗರತಿ ಆಗ್ತಾಳೆ. ಗರತೆಯಾಗಿ, ಪತಿವ್ರತೆಯಾಗಿ ಆ ಮನೆಯೊಳಗೆ ಬಾಳೆ ಬದುಕಬೇಕು ಅಂದರೆ ಆ ರೀತಿಯಲ್ಲಿ ಆಕೆಯ ನಡಾವಳಿಕೆ, ಆತನ ನಡಾವಳಿಕೆ ಅತ್ಯುತ್ತಮವಾಗಿದ್ದಾಗ ಆ ಭಗವಂತನ ಕೃಪೆಗೆ ಒಳಗಾಗಲಿಕ್ಕೆ ಸಾಧ್ಯ ಆಗ್ತದ. ಅಂಥ ಹಾದಿಯನ್ನು, ಅಂಥ ದಾರಿಯನ್ನು ತಮ್ಮ ಬದುಕಿರುವುದಕ್ಕೂ ನಡ್ಕೊಂಡು ಬಸವಣ್ಣವರಾಗಲಿ, ನೀಲಾಂಬಿಕೆಯರಾಗಲಿ, ಇಡೀ ಬಸವಾದಿ ಶರಣರ ಬಳಗಕ್ಕನೇ ನೇತಾರಾಗಿ, ಲೀಡರಾಗಿ, ಮುಖಂಡನಾಗಿ ಇವತ್ತು ವಿಶ್ವಜ್ಯೋತಿ, ವಿಶ್ವಮಾನವ
ಸಾಂಸ್ಕೃತಿಕ ನಾಯಕ ಅಂತ ಅನಿಸ್ಕೋಬೇಕಾದರೆ ಅವನ ಬದುಕು, ಅವನ ಜೀವನ, ಅವನ ಪ್ರಪಂಚ ಎಷ್ಟು ವಿಶೇಷವಾಗಿರಬೇಕು. ಅಂಥ ವಿಷಯಗಳನ್ನು ಇನ್ನೂ ಪೂಜ್ಯರು ಪ್ರತಿದಿನ ಬಸವಣ್ಣನವರ ಬದುಕು, ನೀಲಮ್ಮನವರ ಜೀವನ ಯಾವ ರೀತಿಯಾಗಿ ಅದ ಅನ್ನೋದನ್ನು ದಿನ ಇಷ್ಟು ಹೇಳ್ಕೊಂತ ನಿಮಗೆಲ್ಲ ತಿಳುವಳಿಕೆ ಕೊಡ್ತಾರೆ. ಅಂಥ ಬಸವ ತಂದೆಯ ನೀಲಮ್ಮ ತಾಯಿಯ ಒಂದು ಮದುವೆ ಕಾರ್ಯಕ್ರಮ ನಿಮ್ಮೆಲ್ಲರ ಸಮಕ್ಷಮದಲ್ಲಿ, ನಿಮ್ಮೆಲ್ಲರ ಭಕ್ತಿ ಸೇವೆಯಲ್ಲಿ ಈಗ ನೆರವೇರುವಂಥದ್ದಾಗ್ತದೆ. ಈಗಾಗಲೇ ನಮ್ಮ ಶಾಸ್ತ್ರಿಗಳು ವಿಧಿವತ್ತಾಗಿ ಆ ಕಾರ್ಯಕ್ರಮವನ್ನು ಮುಗಿಸ್ತಾ ಕೊನೆಗೆ ಅಕ್ಷತಾರೋಹಣ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಒಂದು ಯಾವ ಮದುವೆ ಕಾರ್ಯಕ್ರಮ ನಡೆಯುವಂಥದ್ದು ಮುಗಿಯುವಂಥದ್ದು ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಗವಾಯಿಗಳು ಭಾಳ ಚಲೋ ಹಾಡ್ತಾರೆ. ಅವರ ಕಂಚಿನ ಕಂಠ ಎಷ್ಟು ಚೆನ್ನಾಗಿದೆ ಅನ್ನೋದು ಕಳೆದ ಒಂದು ವಾರದಿಂದ ನೀವು ಕೇಳ್ತಾ ಬರ್ತಾ ಇದ್ದೀರಿ. ಅವರ ಹಾಡಿಗೆ ತಕ್ಕ ಪೂಜ್ಯ ಮಹಾಂತ ಮಹಾಸ್ವಾಮಿಗಳು ಕೂಡ ಬಸವ ಪುರಾಣ ಎಷ್ಟು ಸೊಗಸಾಗಿ ಎಲ್ಲರ ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ಹೇಳ್ತಾರೆ ಎನ್ನುವುದಕ್ಕೆ ನಾ ಹೇಳೋದಕ್ಕಿಂತ ಇಲ್ಲಿ ಸೇರಿರುವಂಥ ಭಕ್ತರೇ, ತಾಯಿಗಳೇ ಸಾಕ್ಷಿ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಮಗೆಲ್ಲ ತಿಳಿಸಿ, ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮ, ಈ ಜಾತ್ರೆಯ ವಿವಿಧ ಕಾರ್ಯಕ್ರಮಗಳು ಯಶಸ್ವಿ ಆಗೋದಕ್ಕೆ ನಿಮ್ಮೆಲ್ಲರ ತನು ಮನ ಧನದ ಸೇವೆ ಇದಕ್ಕೆ ಅತ್ಯವಶ್ಯ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ತಮಗೆಲ್ಲ ತಿಳಿಸಿ, ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರ, ಮಹಾಂತ ಮಹಾಸ್ವಾಮಿಗಳವರ ಆಶೀರ್ವಾದ ಮಾರ್ಗದರ್ಶನ ಸದಾ ಇರಲಿ ಅಂತ ತಿಳ್ಕೊಂಡು ಆಶಿಸಿ ನನ್ನ ಮಾತಿಗೆ ವಿರಾಮ. ಸಂಸಾರ ಎಂಬ ನೌಕೆಯಲ್ಲಿ ಸತಿಪತಿಯರು ತಮ್ಮ ಒಂದು ಜೀವನವನ್ನು ಹೇಗೆ ಸಾಗಿಸಬೇಕು ಅಂತಕ್ಕಂಥ ಒಂದು ತಮ್ಮ ಮಾತುಗಳಲ್ಲಿ ಪೂಜ್ಯರು ಆಶೀರ್ವಚನೆ ನೀಡಿರ್ತಕ್ಕಂಥ ಪರಮ ಪೂಜ್ಯರಿಗೆ ಶರಣು